ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಸೋಮವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಸೋಮವಾರ ಇವತ್ತು 5 ಗಂಟೆಯಿಂದನೇ ದಿನಾನ ಶುರು ಮಾಡಿದ್ದೀನಿ. ಅಂದರೆ ನಾನು ನಾರ್ಮಲಾಗಿ ಬೇಗನೆ ಎದ್ದೇಳ್ತಿದ್ದೆ, ಆದರೆ ಇವಾಗ ಒಂದು 10 ದಿನದಿಂದ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ಅಂದರೆ 5:45, 6 ಗಂಟೆ ಈ ಥರ ಎದ್ದೇಳ್ತಾ ಇದ್ದೆ. ಆ ಥರ ಎದ್ದೇಳೋದ್ರಿಂದ ನನಗೆ ಒಂಥರ ಸೋಮೇರಿತನ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಇನ್ನು ಮತ್ತೆ ನನ್ನ ಮೊದಲಿನ ರೊಟೀನ್ ಏನಿದೆ ಅಲ್ವಾ, ಅದನ್ನೇ ಕಂಟಿನ್ಯೂ ಮಾಡೋಣ ಅಂತೇಳಿ ಮತ್ತೆ ಇನ್ನು ಇವತ್ತಿಂದ 5 ಗಂಟೆಗೆ ಎದ್ದು ನನ್ನ ದಿನಾನ ಶುರು ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವರಿಗೆಲ್ಲ ದೀಪ ಹಚ್ಚಿ ಅಂದರೆ ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನು ಇಲ್ಲಿ ಹೆಲ್ತಿ ಡ್ರಿಂಕ್ನ ಮಾಡ್ಕೊತಿದ್ದೆ. ಇವತ್ತು ಆಮ್ಲಾದು ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಮ್ಲಾ ಡ್ರಿಂಕಿಗೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಸಹ ಕುಡಿತಾ ಇದ್ದೀನಿ. ಅದಕ್ಕಿಂತ ಮೊದಲಿಗೆ ಫಸ್ಟ್ ಬಿಸಿನೀರನ್ನ ಕುಡ್ಕೊಂಡ್ಬಿಡ್ತೀನಿ. ಅದಾದ ನಂತರ ಇಲ್ಲಿ ಈ ಥರ ಆಮ್ಲ ಜ್ಯೂಸನ್ನ ಮಾಡಿಕೊಂಡು ಕುಡಿತೀನಿ. ಇನ್ನು ಅದಾದ ನಂತರ ಒಂದು ಸ್ವಲ್ಪ ಹೊತ್ತು ಕುತ್ಕೊತೀನಿ. ಏನಾದರೂ ಬರೆಯೋದಿದ್ದರೆ ಬರ್ಕೊತೀನಿ. ಅಂದರೆ ನಾನು ರಾಯರದು ನಾಮಲೇಖನ ಎಲ್ಲ ಬರಿತೀನಿ ಅಲ್ವಾ, ಅದೇನಾದರೂ ಬರೆಯೋದಿದ್ದರೆ ಬರಿತೀನಿ. ಇಲ್ಲ ಅಂದರೆ ಮಕ್ಕಳು ಎದ್ದಿರ್ತಾರೆ, ಮಕ್ಕಳಿಗೆ ಏನಾದರೂ ಹೇಳ್ಕೊಡೋದಿದ್ದರೆ ಅವ್ರ ಜೊತೆಗೆ ಹೇಳ್ಕೊಡ್ತೀನಿ. ಅಂದರೆ ಇನ್ನೂ ಬೇಜಾನ್ ಟೈಮ್ ಇರುತ್ತೆ ನೋಡಿ. ನಾನು ಅಡುಗೆ ಮನೆಗೆ ಬರೋದೇ 7 ಗಂಟೆ ಅಥವಾ 8 ಗಂಟೆ ಮೇಲೆ ಅಡುಗೆ ಮನೆಗೆ ಬರ್ತೀನಿ. ಹಾಗಾಗಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಟೈಮು 6:30 ಈ ಥರ ಆಗಿತ್ತು. ಅಷ್ಟರಲ್ಲಿ ಮಕ್ಕಳು ಸಹ ಎದ್ದಿದ್ದರು. ಅವರು ಸಹ ಇಲ್ಲಿ ಎದ್ದು ಬೇಗನೆ ಫ್ರೆಶ್ ಅಪ್ ಎಲ್ಲ ಆಗಿ ಕೂತ್ಕೊಂಡಿದ್ರು. ಇನ್ನು ಅವ್ರ ಜೊತೆಗೆ ನಾನು ಸಹ ಇಲ್ಲಿ ಹೆಲ್ತಿ ಡ್ರಿಂಕ್ನ ಕುಡಿತಾ ಕೂತ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಹೆಲ್ತಿ ಡ್ರಿಂಕ್ ಎಲ್ಲ ಕುಡಿದಾದ್ಮೇಲೆ ಮತ್ತೆ ಅಡುಗೆ ಮನೆಗೆ ಬಂದು ಅಡುಗೆನ ಮಾಡ್ಕೋಬೇಕಾಗಿತ್ತು. ಅಂದರೆ ಇವತ್ತು ಅಡುಗೆ ರೊಟ್ಟಿ ಮಾಡಬೇಕಾಗಿತ್ತು. ರೊಟ್ಟಿಗೆ ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನೆ ತರಕಾರಿ ತೊಗೊಂಬರೋಕ್ಕೆ ಹೋದಾಗ ಆ ಪಲ್ಯಕ್ಕೆ ಏನು ತೊಗೊಂಡೇ ಬಂದಿರಲಿಲ್ಲ, ಮರ್ತ್ಕೊಂಡ್ಬಿಟ್ಟಿದ್ದೆ. ಬರೀ ಸಲಾಡಿಗೆ ಏನು ಬೇಕು ನೋಡಿ ನಮಗೆ, ಅದನ್ನು ಮಾತ್ರ ತೊಗೊಂಡು ಬಂದಿದ್ದೆ. ಹಾಗಾಗಿ ಹೇಗಿದ್ದು ಸಬ್ಬಸಿಗೆ ಸೊಪ್ಪು ತಂದಿದ್ದೆ ಅಲ್ವಾ, ಸಬ್ಬಸಿಗೆ ಸೊಪ್ಪನ್ನ ಬಿಡಿಸ್ಬಿಟ್ಟು ಪಲ್ಯನ ಮಾಡೋಣ ಅಂತ ಅಂದ್ಕೊಂಡು ಒಂದು ಸೈಡು ಬೇಳೆಗೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡು ಹಾಲನ್ನ ಕಾಯಿಸೋಕೆ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಇವಾಗ ಸಬ್ಬಸಿಗೆ ಸೊಪ್ಪು ಏನು ತಂದಿದ್ದೆ ನೋಡಿ ಅದನ್ನು ಬಿಡಿಸ್ತಾ ಇದ್ದೀನಿ ಇವಾಗ. ಇನ್ನು ಪಲ್ಯಕ್ಕೆಲ್ಲ ಏನೇನು ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಅದಾದ ನಂತರ ಹಾಗೆ ನಾನು ಬೆಳಗ್ಗೆನೇ ಗಂಜಿನೂ ಸಹ ರೆಡಿ ಮಾಡಿ ಇಟ್ಟುಬಿಟ್ಟಿದ್ದೆ. ಯಾಕಂದರೆ ಬೇಗ ಇದ್ದಿದ್ದೆ ಅಲ್ವಾ, ಗಂಜಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಸಹ ತಣ್ಣಗಾದ್ಮೇಲೆ ಮಜ್ಜಿಗೆ ಸೇರಿಸೋದಕ್ಕೆ ಸರಿ ಹೋಗುತ್ತೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಗಂಜಿನೂ ಸಹ ತಣ್ಣಗಾಗಿತ್ತು. ಇನ್ನು ಅದಕ್ಕೆ ಇಲ್ಲಿ ಮಜ್ಜಿಗೆನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಸೈಡ್ ಮಜ್ಜಿಗೆನ ರೆಡಿ ಮಾಡಿ ಇಟ್ಟಾದ ನಂತರ
ಪಲ್ಯಕ್ಕೆ ಒಗ್ಗರಣೆನೂ ಸಹ ಮಾಡ್ಕೊತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪ ಉದುರು ಬೇಳೆ ಥರ ಮಾಡೋಣ ಅಂತ ಅಂದ್ಕೊಂಡೆ ಪಲ್ಯನ. ಆದರೆ ಇಲ್ಲಿ ಬೇಳೆ ನಾನು ಬೇಯಿಸಿದ್ದೆ ನೋಡಿ, ಅದು ಪೂರ್ತಿಯಾಗಿ ಮೆತ್ತಗಾಗ್ಬಿಟ್ಟಿತ್ತು, ಉದುರು ಬೇಳೆ ಥರ ಆಗ್ತಾ ಇರಲಿಲ್ಲ. ಹಾಗಾಗಿ ದಾಲ್ ಥರನೇ ಮಾಡೋಣ ಅಂತೇಳಿ ಸಬ್ಬಸಿಗೆ ಸೊಪ್ಪನ್ನ ಹಾಕಿ ಒಂಥರ ಪಪ್ಪುನೂ ಅಲ್ಲ, ಒಂಥರ ಸಾಂಬಾರು ಅಲ್ಲ, ಆ ಥರ ಮಾಡಿಬಿಟ್ಟೆ. ಅನ್ನಕ್ಕೂ ಆಗುತ್ತೆ, ಹಾಗೆ ರೊಟ್ಟಿಗೂ ಆಗುತ್ತೆ ಅಂತೇಳಿ. ಇನ್ನು ಅದಾದ ನಂತರ ಇಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ರೊಟ್ಟಿನೇ ಕಳಿಸೋದ್ರಿಂದ ಮಕ್ಕಳಿಗೂ ಸಹ ಟೈಮ್ ಆಗಿತ್ತು. ಹಾಗಾಗಿ ಇಲ್ಲಿ ಒಂದು ಕಡೆ ರೊಟ್ಟಿನೂ ಸಹ ಮಾಡ್ತಾಯಿದ್ದೀನಿ, ಹಾಗೆ ಮಕ್ಕಳು ಒಂದು ಕಡೆ ಬ್ರೇಕ್ಫಾಸ್ಟು ಸಹ ಮಾಡ್ತಾಯಿದ್ರು. ಇನ್ನು ಇಲ್ಲಿ ಅವ್ರ ಬಾಕ್ಸಿಗೆಲ್ಲ ರೊಟ್ಟಿನ ಹಾಕಿಬಿಟ್ಟು ಅವ್ರನ್ನ ಕಳಿಸ್ಕೊಟ್ಟಾದ್ಮೇಲೆ ಮಿಕ್ಕೊಂಡಿರೋಂತಹ ರೊಟ್ಟಿ ಏನಿತ್ತಲ್ವ ಅದನ್ನು ಸಹ ರೆಡಿ ಮಾಡ್ಕೊಂಬಿಟ್ಟೆ. ಅಂದರೆ ನನ್ನ ಹಸ್ಬೆಂಡು ಸಹ ರೊಟ್ಟಿನ ತಿಂದುಬಿಟ್ಟು ತೊಗೊಂಡು ಹೋಗೋದ್ರಿಂದ ಅದನ್ನು ಸಹ ಇಲ್ಲಿ ರೆಡಿ ಮಾಡ್ಕೊಂಬಿಟ್ಟೆ. ನಮಗೆ ಸುಮಾರಾಗಿ ಬೆಳಗ್ಗೆ ಏನಾದರೂ ನಾನು ರೊಟ್ಟಿ ಮಾಡ್ತೀನಿ ಅಂದರೆ ಒಂದು 10ರಿಂದ 15 ರೊಟ್ಟಿ ಬೇಕಾಗುತ್ತೆ. ಯಾಕಂದರೆ ಮಕ್ಕಳು ಸಹ ರೊಟ್ಟಿ ತೊಗೊಂಡು ಹೋಗ್ತಾರೆ, ಹಾಗೆ ಹಸ್ಬೆಂಡು ತೊಗೊಂಡು ಹೋಗ್ತಾರೆ. ಇಲ್ಲಿ ಮನೇಲಿರೋರಿಗೆ ಊಟಕ್ಕೂ ಸಹ ಬೇಕಾಗುತ್ತೆ ಅಂತೇಳಿ ಒಂದು 10ರಿಂದ 15 ರೊಟ್ಟಿನ ಮಾಡ್ಕೊತೀನಿ. ಇನ್ನು ಇಲ್ಲಿ ರೊಟ್ಟಿ ಎಲ್ಲ ಮಾಡಾದ ನಂತರ ನಾನು ನಿನ್ನೆ ನೈಟು ನನಗೆ ಬ್ರೇಕ್ಫಾಸ್ಟಿಗೆ ಕಾಳುಗಳೆಲ್ಲ ನೆನೆಸಿಟ್ಟಿದ್ದೀನಿ ನೋಡಿ, ಅದನ್ನು ಕುಕ್ ಮಾಡ್ಕೋಬೇಕಾಗಿತ್ತು. ಅಂದರೆ ಸ್ಟೀಮ್ ಕುಕ್ ಮಾಡ್ತಾರಲ್ವ, ಆ ಥರ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ನನ್ನ ಹತ್ರ ಸ್ಟೀಮ್ ಕುಕ್ ಮಾಡೋವಂತಹ ಪಾತ್ರೆ ಇರಲಿಲ್ಲ. ಈ ಥರ ಜರಡಿಗೆನೆ ಹಾಕ್ಕೊಂಡು ಸ್ಟೀಮ್ ಕುಕ್ನ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನನಗೆ ತುಂಬ ಇಷ್ಟ ಆಗುತ್ತೆ. ಹಸಿಯಾಗಿರೋದು ಅಷ್ಟಾಗಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಂತ ಬೇಯಿಸ್ಲೂಬಾರ್ದು ಕಾಳುಗಳೆಲ್ಲ, ಅದರಲ್ಲಿರೋಂತಹ ವಿಟಮಿನ್ಸ್ ಎಲ್ಲ ಹೋಗಿಬಿಡುತ್ತೆ. ಹಾಗಾಗಿ ಈ ಥರ ಸ್ಟೀಮ್ ಕುಕ್ ಮಾಡಿಕೊಂಡು ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟು ಹಾಗೆ ಬೀಟ್ರೋಟ್ನು ಸಹ ನಾನು ಈ ಥರ ಸ್ಟೀಮ್ ಕುಕ್ನ ಮಾಡಿ ಬೆಳಗ್ಗೆ ತಿಂತೀನಿ. ಅಂದರೆ ಬೀಟ್ರೋಟ್ನ ಹಸಿಯಾಗಿ ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟ ಆಗೋಲ್ಲ ನನಗೆ, ಹಾಗಾಗಿ ಈ ಥರ ಸ್ಟೀಮ್ ಕುಕ್ನ ಮಾಡ್ಕೊತೀನಿ. ಇನ್ನು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನೋಡಿ, ನಂದು ಸ್ವಲ್ಪ ಸೌತೆಕಾಯಿ ಹಾಕಿ ಕಡಲೆಕಾಳು, ಶೇಂಗಾ, ಹೆಸರು ಕಾಳನ್ನ ಏನು ಸ್ಟೀಮ್ ಕುಕ್ ಮಾಡಿದ್ನಲ್ವ ಅದು, ಹಾಗೆ ಕ್ಯಾರೆಟು, 1 ಕಪ್ ಆಗುವಷ್ಟು ಗಂಜಿ. ಇಷ್ಟಾದರೆ ನನ್ನ ಬೆಳಗಿನ ಬ್ರೇಕ್ಫಾಸ್ಟು ಮುಗಿದೋಗ್ಬಿಡುತ್ತೆ. ಇಷ್ಟು ಬ್ರೇಕ್ಫಾಸ್ಟ್ನ ತಿನ್ಕೊಂಬಿಟ್ರೆ ನಾನು ಆರಾಮಾಗಿ 1:30-2 ಗಂಟೆವರೆಗೂ ಏನು ತಿಂದೇ ಇರೋ ಥರ ಆರಾಮಾಗಿ ಮೇಂಟೈನ್ನ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಅದಾದ ನಂತರ ಮಿಕ್ಕೊಂಡಿರೋಂತಹ ಕೆಲಸಗಳೆಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಇಲ್ಲಿ ಸಂಜೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆ ಕಸನೆಲ್ಲ ಗುಡಿಸಿ ಹೊಸ್ಲಿಗೆಲ್ಲ ನೀರು ಹಾಕಿದ ನಂತರ ಇಲ್ಲಿ ದೀಪನ ಹಚ್ಚೋದಕ್ಕೆ ಬಂದಿದ್ದೀನಿ. ಇನ್ನು ದೀಪನ ಹಚ್ಬಿಟ್ಟು ಇನ್ನು ಮತ್ತೆ ಒಂದು ಸ್ವಲ್ಪ ಸಂಜೆ ಅಡುಗೆ ಮಾಡಬೇಕಾಗಿತ್ತು. ಅಂದರೆ ಬೆಳಿಗ್ಗೆ ದಾಲ್ ಥರ ಮಾಡಿದ್ದೆ ನೋಡಿ, ಅದೆಲ್ಲ ಪೂರ್ತಿಯಾಗಿ ಖಾಲಿಯಾಗಿ ಹೋಗಿತ್ತು. ಇನ್ನು ಸಾಂಬಾರು, ಪಲ್ಯ ಅದೆಲ್ಲ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇಲ್ಲಿ ಅದನ್ನು ಸಹ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಾನು ಒಂಥರ ಮಿಕ್ಸ್ ಪಲ್ಯನ ತೋರಿಸ್ತಾ ಇದ್ದೀನಿ. ಅಂದರೆ ಮನೆಯಲ್ಲಿ ಒಂದು ಸ್ವಲ್ಪನೇ ಬೀಟ್ರೋಟ್ ಇತ್ತು, ಹಾಗೆ ಒಂದು ಸ್ವಲ್ಪ ಬೀನ್ಸ್ ಇತ್ತು, ಹಾಗೆ ಒಂದು ಸ್ವಲ್ಪ ಮೊಳಕೆ ಕಟ್ಟಿರೋಂತಹ ಕಾಳುಗಳಿದ್ವು. ಅದನ್ನೆಲ್ಲ ಹಾಕ್ಬಿಟ್ಟು ಇವತ್ತು ಪಲ್ಯನ ಮಾಡ್ತಾಯಿದ್ದೀನಿ. ಅದನ್ನ ಯಾವ ಥರ ಮಾಡಿದ್ದೀನಿ ಅಂತ ಅದನ್ನು ಸಹ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ, ಒಂದ್ಸರಿ ನೋಡಿಬಿಡಿ. ಇನ್ನು ಇಲ್ಲಿ ಫಸ್ಟಿಗೆ ಪಲ್ಯ ಮಾಡೋದಕ್ಕೆ ನಾನು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ. ಮೊಳಕೆ ಕಟ್ಟಿರುವಂತಹ ಹುಳ್ಳಿ ಕಾಳನ್ನ ನಾನಿಲ್ಲಿ ಹುರಿತಾ ಇದ್ದೀನಿ. ಈ ಥರ ಹುರಿಯೋದ್ರಿಂದ ಅದರಲ್ಲಿರುವಂತಹ ಹಸಿ ವಾಸನೆ ಹೋಗುತ್ತೆ. ಹಾಗಾಗಿ ಹುರಿದ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅದೇ ಬಾಣಲೆಗೆ ಚಿಕ್ಕದಾಗಿರುವಂತಹ ಬೀನ್ಸ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಈ ಥರ ಹುರಿಯೋದ್ರಿಂದ ನಾವು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಇನ್ನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ನೀಟಾಗಿ ಹುರಿತಾ ಇದ್ದೀನಿ ಇದನ್ನು. ಅಂದರೆ ಅದು ಇಲ್ಲಿವಾಗ ಗ್ರೀನ್ ಕಲರ್ ಕಾಣ್ತಾ ಇದೆ ಅಲ್ವಾ, ಒಂಚೂರು ಕಲರ್ ಚೇಂಜ್ ಆಗುತ್ತೆ ನಾವು ಈ ಥರ ಹುರಿಯುವಾಗ, ಅಷ್ಟಾದರೆ ಸಾಕಾಗುತ್ತೆ. ಇನ್ನು ಇದು ಸಹ ನೀಟಾಗಿ ಹುರಿದಿದ್ದಾಯಿತು. ಇದನ್ನು ಅದೇ ತಟ್ಟೆಗೆ ತೆಗಿತಾ ಇದ್ದೀನಿ. ಇನ್ನು ಇಲ್ಲಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಕಾದಾದ ನಂತರ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸಹ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇದನ್ನು ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಳಿ. ನೀವು ಬೇಕಾದರೆ ಇಲ್ಲಿ ಬೆಳ್ಳುಳ್ಳಿ ಹಾಗೆ ಶುಂಠಿನೂ ಸಹ ಸ್ವಲ್ಪ ಕ್ರಷ್ ಮಾಡಿ ಸಹ ಸೇರಿಸ್ಕೋಬೋದು. ನಾನೇನು ಸೇರಿಸ್ಕೊಳ್ಳೋಕೆ ಹೋಗಿಲ್ಲ. ಇನ್ನು ಅದಾದ ನಂತರ ಇಲ್ಲಿ ಒಂದು ಅರ್ಧ ಬೀಟ್ರೋಟ್ ಇತ್ತು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬೀಟ್ರೋಟು ಸಹ ನೀಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಬೀಟ್ರೋಟ್ನು ಸಹ. ಆವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ನೀಟಾಗಿ ಅದರ ಹಸಿ ವಾಸನೆ ಇರುತ್ತಲ್ವ, ಅದೆಲ್ಲ ನೀಟಾಗಿ ಹೋಗುತ್ತೆ. ಇನ್ನು ಅದಾದ ನಂತರ ಇಲ್ಲಿ ಒಂದು ನಾಟಿ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನಾಟಿ ಟೊಮೆಟೊನು ಸಹ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ. ಅದಾದ ನಂತರ ನಾವೇನು ಮೊದಲೇ ಹುರಿದಿಟ್ಕೊಂಡಿದ್ವಿ ನೋಡಿ ಮೊಳಕೆ ಕಟ್ಟಿರೋಂತಹ ಕಾಳು ಹಾಗೆ ಬೀನ್ಸು, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ, ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು
ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ನ ಸೇರಿಸ್ಕೊಂಡಿದ್ದೀನಿ. ಅಂದರೆ ಈ ಪಲ್ಯ ಹೇಗೆಂದರೆ ರಸ ಇರಬಾರ್ದು, ನಮಗೆ ಉದ್ರಾಗಿದ್ದರೆ ತುಂಬ ಚೆನ್ನಾಗಾಗುತ್ತೆ. ನಾನಿವತ್ತು ಇದನ್ನ ರೊಟ್ಟಿ ಜೊತೆಗೆ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ. ಇವತ್ತು ಏನಾದರೂ ಪಲ್ಯ ಮಾಡಬೇಕಾಗಿತ್ತು, ಆದರೆ ತರಕಾರಿ ನಾನು ಹೇಳಿದಲ್ವ, ತರಕಾರಿ ತಂದಿರಲಿಲ್ಲ. ಇನ್ನು ಇರೋ ತರಕಾರಿಯಲ್ಲೇ ಬಳಸ್ಕೊಂಡು ಮಾಡಿದ್ರೆ ಆಯಿತು ಅಂತ ಒಂದು ಸ್ವಲ್ಪ ಕಾಳಿತ್ತು ಮನೆಯಲ್ಲಿ. ಇನ್ನು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೀಟ್ರೂಟು ಹಾಗೆ ಈ ಥರ ಬೀನ್ಸ್ನ ಹಾಕಿಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ತುಂಬಾ ಚೆನ್ನಾಗಿತ್ತು. ರೊಟ್ಟಿ ಹಾಗೆ ಚಪಾತಿ ಅಥವಾ ಏನಾದರೂ ಅನ್ನ ರಸ ಮಾಡಿದಾಗ ಇದ್ದ ಸೈಡ್ ಡಿಶ್ ಆಗು ನೀವು ತಿನ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಇನ್ನು ಇಲ್ಲಿ ನಾನು ನೀರನ್ನ ಹಾಕಿಬಿಟ್ಟು ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಹುಚ್ಚಳ ಪುಡಿ ಅಂತ ಹೇಳ್ತೀವಲ್ವ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹುಚ್ಚಳ ಪುಡಿ ಹಾಕಿದ್ರೆ ಕಾಣಿಸೋದು ಇಲ್ಲ. ನನಗೆ ಹುಚ್ಚಳ ಪುಡಿ ಹಾಕಿದರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಹುಚ್ಚಳ ಪುಡಿನ ಹಾಕ್ಕೊತಾ ಇದ್ದೀನಿ. ಇನ್ನು ಹುಚ್ಚಳ ಪುಡಿನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನ ಬೇಯಿಸ್ಕೊಂಬಿಡಿ. 5 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಈ ಥರ ಇನ್ನೊಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಹಾಗೆ ಹೆಲ್ತಿಯಾಗಿರುವಂತಹ ಪಲ್ಯ ರೆಡಿ ಆಯಿತು ಅಂತಲೇ. ನಮ್ಮನೇಲಿ ನಾನು ಫಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ಮಾಡಿದಾಗ ಯಾವ ಥರ ಇರುತ್ತೆ ಅಂತ ಅಂದ್ಕೊಂಡೆ, ಆದರೆ ಊಟಕ್ಕೆ ಬಡಿಸಿದಾಗ ಮಾತ್ರ ತುಂಬಾ ಇಷ್ಟಪಟ್ಟರು. ಅಂದರೆ ಕಲರ್ ಮಾತ್ರ ಬೀಟ್ರೂಟ್ ಇದ್ದೇ ಇರುತ್ತೆ, ಟೇಸ್ಟ್ ಮಾತ್ರ ಮೂರರದ್ದು ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಒಂದ್ಸರಿ ನೀವು ಮನೇಲಿ ಏನೂ ತರಕಾರಿ ಇಲ್ಲದೆ ಇರೋಂತಹ ಟೈಮಲ್ಲಿ ಇರೋದ್ರಲ್ಲೇ ಏನಾದರೂ ಮಾಡಬೇಕು ಅಂದಾಗ ಈ ಥರ ಪಲ್ಯನ ಮಾಡಿಬಿಟ್ಟು ಟೇಸ್ಟ್ ನೋಡಿ, ನಿಮಗೂ ಸಹ ಇಷ್ಟ ಆಗ್ಬೋದು. ನಾವು ಹೆಣ್ಮಕ್ಳೇ ಹಾಗೆ ಅಲ್ವಾ, ಮನೇಲಿ ಏನಿರುತ್ತೆ ಅದರಲ್ಲೇ ಅಡುಗೆ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತು ನಾನು ಸಹ ಮನೇಲಿ ಏನಿತ್ತು ಅದನ್ನೇ ನೋಡಿಬಿಟ್ಟು ಇವತ್ತು ಈ ಪಲ್ಯನ ಮಾಡಿದೆ. ಆದರೆ ಮನೆಯವ್ರಿಗೆ ತುಂಬ ಇಷ್ಟ ಆಯಿತು ನಮ್ಮ ಮನೇಲಿ ಈ ಪಲ್ಯ ಮಾತ್ರ. ಇನ್ನು ಅದಾದ ನಂತರ ತಿಳಿ ಸಾಂಬಾರನ್ನ ಸಹ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಇನ್ನು ಪಲ್ಯ ಆದ ನಂತರ ತಿಳಿ ಸಾಂಬಾರು ಮಾಡೋದಕ್ಕೆ ನಾನು ಮೊದಲಿಗೆ ಬೇಳೆನ ಬೇಯಿಸಿಟ್ಬಿಟ್ಟಿದ್ದೆ. ಇನ್ನು ಅದಾದ ನಂತರ ಇಲ್ಲಿ ತಿಳಿ ಸಾಂಬಾರಿಗೆ ನಾವು ಏನೇನೆಲ್ಲ ಒಗ್ಗರಣೆ ಹಾಕಬೇಕಲ್ವ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಇವತ್ತು ಈ ರೆಸಿಪಿನ ಏನು ಶೇರ್ ಮಾಡೋದಕ್ಕೂ ಹೋಗಿಲ್ಲ. ಸಿಂಪಲ್ಲಾಗಿರುತ್ತೆ ಆದರೆ ಟೇಸ್ಟಿಯಾಗಿರುತ್ತೆ. ನಮ್ಮನೇಲಿ ಈ ಥರ ತಿಳಿ ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾರೆ. ಅಂದರೆ ತುಂಬ ಗಟ್ಟಿನೂ ಇರೋಲ್ಲ, ತುಂಬ ನೀರಾಗೂ ಇರೋಲ್ಲ ನೋಡಿ. ಈ ಥರ ಸಾಂಬಾರು ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಈ ಥರ ಸಾಂಬಾರನ್ನ ಒಂದು ಸ್ವಲ್ಪ ಹುಳಿ ಮುಂದೆ ಮಾಡಿ ಈ ಸಾಂಬಾರನ್ನ ಮಾಡಿಬಿಟ್ರೆ ಇನ್ನೂ ಇಷ್ಟಪಟ್ಬಿಡ್ತಾರೆ. ಹಾಗಾಗಿ ಇವತ್ತು ಇದನ್ನೇ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಇವಾಗ ಮಾಡಿದರೆ ನನಗೆ ನಾಳೆ ಪೂರ್ತಿ ದಿನ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ ಇಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಸಾಂಬಾರಿಗೆ ಒಗ್ಗರಣೆನ ಹಾಕಿದ್ದಾಯಿತು. ಸಾಂಬಾರನ್ನ ಕುದಿಯೋಕೆ ಇಟ್ಬಿಟ್ಟು ಬೆಳಗ್ಗೆನೇ ಉಪ್ಪಿನ ಜಾಡಿಗಳನ್ನ 2 ತೊಳೆದಿಟ್ಟಿದ್ದೆ. ಇನ್ನು ಉಪ್ಪು ಸಹ ಖಾಲಿಯಾಗೈತಲ್ವ, ಅದನ್ನ ನೀಟಾಗಿ ಉಪ್ಪನ್ನು ಸಹ ಇಲ್ಲಿ ಫಿಲ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಇದಾದ ನಂತರ ನೈಟು ಸಹ ರೊಟ್ಟಿ ಮಾಡಬೇಕಾಗಿತ್ತು. ಅಂದರೆ ಬೆಳಗ್ಗೆ ಮಾಡಿರುವಂತಹ ರೊಟ್ಟಿ ಬೆಳಗ್ಗೆನೇ ಖಾಲಿ ಆಗಿಬಿಟ್ಟಿರುತ್ತೆ. ಇನ್ನು ನೈಟು ನಮ್ಮಣ್ಣ ಊಟಕ್ಕೆ ಬರೋದ್ರಿಂದ ಹಾಗಾಗಿ ಇಲ್ಲಿ ಇನ್ನೂ ಒಂದು ಟೈಮ್ ಸಹ ರೊಟ್ಟಿ ಮಾಡ್ಕೋಬೇಕಾಗಿತ್ತು. ಇನ್ನು ಇಲ್ಲಿ ರೊಟ್ಟಿ ಮಾಡಾದ ನಂತರ ಇವತ್ತು ನನ್ನ ಮಗಳು ಅಮ್ಮ ಮುಟ್ಕಿ ಮಾಡಿಕೊಡು ಅಂತ ಅಂದ್ಲು. ಹಾಗಾಗಿ ಇಲ್ಲೇ ಲಾಸ್ಟ್ ರೊಟ್ಟಿ ಏನಿದೆ ಅಲ್ವ, 1-2 ರೊಟ್ಟಿ ಆಗುವಷ್ಟು ಹಿಟ್ಟಿತ್ತು, ಅದರಲ್ಲೇನೇನು ಮುಟ್ಗಿ ಮಾಡಿದ್ರೆ ಆಯಿತು ಅಂತ ಮುಟ್ಟಿಗೆನೂ ಸಹ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಇದು ಇವಾಗ ಎಷ್ಟು ಫೇಮಸ್ ಆಗಿದೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಮುಟ್ಗಿ ಎಲ್ಲ ಹೋಟೆಲ್ಗಳಲ್ಲೆಲ್ಲ ಇವಾಗ ಸೇಲ್ ಮಾಡ್ತಾಯಿದ್ದಾರೆ. ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ನಮ್ಮ ಸೈಡಿಂದು ಅಡುಗೆಗಳನ್ನೆಲ್ಲ ಈ ಥರ ಸೇಲ್ ಮಾಡ್ತಾಯಿದ್ದಾರಲ್ಲ ಅಂತೇಳ್ಬಿಟ್ಟು. ಇನ್ನು ನಾನು ಮುಟ್ಗಿನ ಯಾವ ಥರ ಮಾಡಿದ್ದೀನಿ ಅಂತ ಚಿಕ್ಕದಾಗಿ ತೋರಿಸಿದ್ದೀನಿ. ಈ ರೆಸಿಪಿನೂ ಸಹ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ಯಾರೆಲ್ಲ ನೋಡಿಲ್ಲ ನೋಡಿ ಅವ್ರು ನೋಡಲಿ ಅಂತ ಇಲ್ಲಿ ನಾನು
ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಒಂದು ದಪ್ಪದಾಗಿರುವಂತಹ ರೊಟ್ಟಿ ಮಾಡಿಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕರಿಬೇವಿನ ಸೊಪ್ಪು, ಹಾಗೆ ಖಾರಕ್ಕೆ ಇಲ್ಲಿ ಅಗಸೆ ಚಟ್ನಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ 1 ಸ್ಪೂನ್ ಆಗುವಷ್ಟು ನೀರನ್ನ ಹಾಕೋಬೇಕಾಗತ್ತೆ. ನೀರನ್ನ ಹಾಕ್ಕೊಂಡು ಇದನ್ನ ನೀಟಾಗಿ ಹರಡ್ಕೊಂಡು ಕೈಯಿಂದ ಈ ಥರ ಪ್ರೆಸ್ ಮಾಡಿದರೆ ಸಖತ್ ಟೇಸ್ಟಿಯಾಗಿರುವಂತಹ ಮುಟುಕಿ ರೆಡಿ ಆಯಿತು ಅಂತಲೇ. ನಮ್ಮ ಕಡೆ ಮಾತ್ರ ಮುಟುಕಿನ ಪ್ರತಿಯೊಬ್ಬರೂ ಮನೇಲಿ ಮಾಡ್ತಾನೆ ಇರ್ತಾರೆ. ಅಂದರೆ ಏನಾದರೂ ರೊಟ್ಟಿ ಬೇಜಾರಾದಾಗ ಅಥವಾ ಏನಾದರೂ ಮಕ್ಕಳಿಗೆ ಸ್ಕೂಲಿಗೆ ಅರ್ಜೆಂಟ್ ಆದಾಗ ಪಲ್ಯ ಏನು ಮಾಡಿರಲ್ಲ ನೋಡಿ, ಅಂಥ ಟೈಮಲ್ಲಿ ಈ ಥರ ಮುಟ್ಕಿನ ಮಾಡಿ ಕೊಟ್ಟು ಕಳಿಸ್ಬಿಡ್ತಾರೆ. ನನಗೆ ಮಾತ್ರ ತುಂಬಾ ಇಷ್ಟ. ನನಗಲ್ದೇ ನನ್ನ ಮಗಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಈ ಮುಟ್ಕಿ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಇವಾಗಲೇ ಬರ್ತಾಯಿತ್ತು ನನಗೆ. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.